ಗುರು ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಏನಾದ್ರೂ ಒಂದು ಪ್ರಾಬ್ಲಮ್ ಕೊಡುತ್ತಲ್ಲ ಗುರು ಡೈಲಿ ವರ್ಕ್ಸ್ ಮಾಡ್ಬೇಕಂದ್ರೆ. ವರ್ಕ್ ರಿಲೇಟೆಡ್ ಮಾಡ್ಬೇಕಂತಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಗುರು, ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ತಲೆನೋವು ಅನ್ಕೊಳ್ರಿ. ಇವಾಗ ಗಾಡೀಲಿ ಏನು ಚೇಂಜಸ್ ಇಲ್ಲ, ಈ ಅಂಡರ್ ಬೆಲ್ಲಿ ಒಂದು ಹಾಕ್ಸವನೆ ಮತ್ತೆ ಗ್ರಿಪ್ಪರ್ಗಳು. ಇದನ್ನ ಮುಂಚೆನೂ ನನ್ನ ಚಾನಲಲ್ಲಿ ಇವಾಗ ನನ್ನ ಗಾಡಿ ಕಲರ್ನ ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಬ್ಲೂ ಕಲರ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಜೈ ಶ್ರೀರಾಮ್. ಸೊ ವಾಟ್ಸಪ್ ಬಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ಗಾಡಿ ಎತ್ಕೊಂಡು ಸ್ವಲ್ಪ ಆಚೆ ಹೋಗಿದ್ದೆ ಊರಿಗೆ ಹೋಗ್ಬಿಟ್ಟು ಬರಬೇಕಾದಾಗ ಬ್ಲಾಗ್ ಮಾಡೋಣ ಅಂದ್ಕೊಂಡ್ರೆ ಗೋಪ್ರೋ ಆನ್ ಆಗಿರಲಿಲ್ಲ ಗುರು. ಐ ಥಿಂಕ್ ನನ್ನ ಚಾರ್ಜ್ ಇಲ್ಲ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಬ್ಯಾಟ್ರಿ ಎಲ್ಲ ಫುಲ್ಲು ಹೀಟಾಗಿ ಊದ್ಕೊಂಬಿಟ್ಟಿತ್ತು ಬ್ಯಾಟ್ರಿನೇ. ಏನೊಂದು ನಾನು ಅವಾಗ ಅಂದ್ಕೊಂಡೆ ಗುರು ಹೋಗ್ಬಿಟ್ಟೈತೆ ಬ್ಯಾಟ್ರಿ ಬಿಡು ಅಂದ್ಕೊಂಡು. ಮನೆಗೆ ಬಂದು ಆ ಬ್ಯಾಟ್ರಿನ ಸ್ವಲ್ಪ ಹೊತ್ತು ತೆಗೆದು ಹಾಕಿತ್ತಾದ್ಮೇಲೆ ಮತ್ತೆ ಎಲ್ಲ ಆನು ಗೀನು ಎಲ್ಲ ಆಯಿತು. ಇವಾಗ ಮತ್ತೆ ಪ್ರಾಪರಾಗಿ ರೆಕಾರ್ಡಿಂಗ್ ಎಲ್ಲ ಆಗ್ತೈತೆ. ಒಂದು ಟೈಮ್ ಎಲ್ಲ ರೀಸೆಟ್ ಮಾಡಿ ಇದನ್ನು ಗೋಪ್ರೋನ ಇವಾಗ ಒಂದು ಸ್ವಲ್ಪ ಕರೆಕ್ಟಾಗಿ ವರ್ಕ್ ಆಗ್ತೈತೆ. ನಿಜ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ದು ಗುರು. ಫಸ್ಟು ಒಂದೆರಡು ಬ್ಯಾಟ್ರಿ ತೊಗೊಬೇಕು ಗೋಪ್ರೋಗೆ. ನಾನು ಹೋಗ್ಬೇಕಾದಾಗ ಒಳ್ಳೆ ವ್ಯೂ ಇತ್ತು, ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಆಮೇಲೆ ಬರಬೇಕಾದ್ರೂ ಮಧ್ಯಾಹ್ನ ಅಂದ್ಕೊಂಡೆ, ಅವಾಗೂ ಇದೇ ಗೋಳು. ಏನು ಗುರು ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಏನಾದರೂ ಒಂದು ಪ್ರಾಬ್ಲಮ್ ಕೊಡುತ್ತಲ್ಲ ಗುರು ಡೈಲಿ ವರ್ಕ್ಸ್ ಮಾಡ್ಬೇಕಂದ್ರೆ. ಹೂ ಮಳೆ ಸರಿಯಾಗೆ ಬಿದ್ದೈತೆ. ಜಸ್ಟ್ ಇವಾಗ ಗುರು ಮರ ಬಿದ್ದೋಗಿರೋದು ಇದು. ಲಕ್ಕಿಲಿ ಯಾರಿಗೇನೂ ಆಗಿಲ್ಲ ನೋಡ್ರಿ. ಏನೇನೋ ಪ್ರಾಬ್ಲಮ್ಸ್ ಗುರು. ಇವಾಗ ಗಾಡಿ ವಾಶ್ ಮಾಡಿಸ್ಕೊಂಡೋಗಿ ಕೊಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಗಾಡಿ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಧೂಳಲ್ಲಿ ಹೋಗಿದ್ದಕ್ಕೆ. ಅಲ್ಲಿ ನೋಡಿದ್ರೆ ಮಳೆ. ಇವಾಗ ವಾಶ್ ಮಾಡು ಯೂಸ್ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಫುಲ್ಲು ಗಲೀಜಾಗ್ಬಿಟ್ಟಿದ್ದೀನಿ ಗುರು. ಬಟ್ಟೆ ಎಲ್ಲ ಮನೆಯಲ್ಲಿ ಏನಾದರೂ ನೋಡಿದ್ರೆ ಹೋಗಿತಾರೆ, ಯಾರೋ ಹೋಗಿತಾರೆ ಇದನ್ನೆಲ್ಲ ಲೇ ಒಕ್ಕ ಹೋಗು ಅಂತ. ಏನು ಮಾಡೋಕ್ಕಾಗಲ್ಲ. ಟಯರ್ ಆಗರ್ ಎಲ್ಲ ತೆಗ್ಸಿರೋದ್ರ ಪ್ರಭಾವ, ಸೈಡ್ ಎಫೆಕ್ಟ್ಸು. ಟಯರ್ ಆಗರ್ ಇದ್ದಿದ್ರು ಎಗ್ರಿರೋದು ಸ್ವಲ್ಪ ಜಾಸ್ತಿ ಎಗ್ರೈತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ ಬಿಡ್ರಿ, ಹೋದ್ರೆ ಹೋಯ್ತು. ಆ್ಯಂಡ್ ಗೈಸ್ ಇನ್ನೊಂದು ಥಿಂಗ್ ಏನು ಗೊತ್ತಾ, ನಾನು ಇವಾಗ ನನ್ನ ಗಾಡಿ ಕಲರ್ನ ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಬ್ಲೂ ಕಲರ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕಲರ್ ಅಂದರೆ ಪೇಂಟ್ ಏನು ಮಾಡ್ಸೋಕೆ ಹೋಗಲ್ಲ, ಗಾಡಿದೇ ಫುಲ್ ಬಾಡಿ ಕಿಟ್ನೇ. ಇವಾಗ ಸ್ಟಾಕ್ ಬ್ಲೂ ಏನಿದೆ ಆ ಬಾಡಿ ಕಿಟ್ನ ತೊಗೊಂಬಂದ್ಬಿಟ್ಟು ನಾನು R15 ಎಮ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಏನಂತೀರಾ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ಹಾಕ್ಸೋದಾ ಬೇಡ ಏನು ಎತ್ತ ಅಂತ. ಹಾಕ್ಸೋ ಅಂತಂದರೆ ಹಾಕ್ಸೋಣ ಗುರು. ಬಿಕಾಸ್ ಅದೇನೋ ನನಗೆ ಇದ್ರ ಜೊತೆ ಸ್ವಲ್ಪ ನಿಯಾನ್ ಕಾಂಬಿನೇಷನ್ ಇದ್ದರೆ ಮಸ್ತಿರುತ್ತೆ ಅಂತ ಅನ್ನಿಸ್ತೈತೆ. ಅದಕ್ಕೆ ನಾನು ಗಾಡಿಗೆ ತೊಗೊಂಡು ಬಾಡಿ ಕಿಟ್ನ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಿಯಾನ್ ಸ್ಟಿಕರಿಂಗು, ಆ ಒಂದು ಆಕ್ರಾ ಪವಿಚ್ ಎಕ್ಸಾಸ್ಟು, ಫುಲ್ ಸಿಸ್ಟಮು. ಆಮೇಲೆ ಇನ್ನೇನು ಹಾಕ್ಸೋದಿಲ್ಲ, ಒಂದು ಅದೇ ನೋಡೋಣ BMC ಏರ್ ಫಿಲ್ಟ್ರು. ನಾನು ಇದುವರೆಗೂ ಗಾಡಿನೇ ಒಂದು 5,000 ಕಿಲೋಮೀಟ್ರ್ ಓಡಿಸಿರ್ಬೋದು ಅಷ್ಟೇ. ಈ ಗಾಡಿ ಎತ್ಕೊಂಡೋಗಿದ್ದು ಪರ್ಪಸ್ ಬೇರೆ. ನಮ್ಮ ಹುಡುಗ ಅಂಡರ್ ಬೆಲ್ಲಿಯಲ್ಲಿ ಹಾಕ್ಸೋನೆ. ಅಂಡರ್ ಬೆಲ್ಲಿ ಹಾಕ್ಸ್ದಾಗಿಂದ ಐ ಥಿಂಕ್ ನಾನು ಅಂಡರ್ ಬೆಲ್ಲಿ ನೋಡ್ಸೋದು ಮಾಡ್ತದೆ ಗುರು. ಸಾರಿ, ನೋಡಿಸ್ತೀನಿ ರೀ. ಅಂಡರ್ ಬೆಲ್ಲಿ ಹಾಕ್ಸೋದಕ್ಕೆ ಲುಕ್ಸ್ ಹೆಂಗೆ ಬಂದೈತೆ ಅಂತ ಹೇಳ್ರಿ. ನೋಡ್ರಿ ಗೈಸ್, ಇವಾಗ ಗಾಡೀಲಿ ಏನು ಚೇಂಜಸ್ ಇಲ್ಲ, ಈ ಅಂಡರ್ ಬೆಲ್ಲಿ ಒಂದು ಹಾಕ್ಸವನೆ ಮತ್ತು ಗ್ರಿಪ್ಪರ್ಗಳು. ಇದನ್ನು ಮುಂಚೆನೂ ನನ್ನ ಚಾನಲಲ್ಲಿ ಫೀಚರ್ ಮಾಡಿದ್ದೆ, ನೋಡಿಲ್ಲ ಅಂದರೆ ನೋಡಿರಿ. ಅವಾಗ ಎಕ್ಸಾಸ್ಟ್ ಇತ್ತು ಗಾಡಿಗೆ, ಇವಾಗ ತೆಗ್ಸ್ಬಿಟ್ಟವನೆ, ಸ್ಟಾಕ್ ಮಾಡವನೆ ಗಾಡಿನ. ಈ ಅಂಡರ್ ಬೆಲ್ಲಿ ಹಾಕ್ಸ್ದಾಗಿಂದ ನಾನು ಹಾಕ್ಸೋಣ ಅಂದ್ಕೊಂಡೆ. ಬಟ್ ಆದರೆ ಅಂಡರ್ ಬೆಲ್ಲಿ ಹಾಕ್ಸಿರೋದಕ್ಕೆ ಒಂದೇ ಒಂದು ಫಾಲ್ಟ್ ಹೊಡಿತೈತೆ. ಏನು ಗೊತ್ತಾ, ಗಾಡಿ ನಾರ್ಮಲಿ ಫ್ಯಾನೇ ಆನ್ ಆಗ್ತಾ ಇರಲಿಲ್ಲ, ರೇಡಿಯೇಟ್ರದು ಕೂಲಾಗಿರೋದು ಇಂಜಿನ್ನು. ಇದರಲ್ಲಿ ಸಿಕ್ಕಾಪಟ್ಟೆ ಆನ್ ಆಗುತ್ತೆ ಗುರು. ಒಂದು 4-5 ಕಿತನಾದರೂ, ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಹೋಗೋದ್ರೊಳಗಡೆ ಒಂದು 2 ಕಿತ 3 ಕಿತ ಆನ್ ಆಗುತ್ತೆ ಗುರು. ಯಾಕಂದರೆ ಏರ್ ಇಂಟೇಕ್ಗೆ ಅಷ್ಟೊಂದು ಜಾಗ ಇರೋಲ್ಲ ಸ್ಟಾಕ್ ಕಂಪೇರ್ ಮಾಡ್ಕೊಂಡ್ರೆ. ಇದೆಲ್ಲ ಫುಲ್ ಫೈಬರು ಹ್ಯಾಂಡ್ ಮೇಡ್ ಅಲ್ವಾ ಇದು, ಅದಕ್ಕೋಸ್ಕರ ಅಷ್ಟೊಂದು ಇದಿರಲ್ಲ ಏರ್ ಹೋಗೋಕ್ಕೆ, ಏರ್ ಪಾಸ್ ಆಗೋಕ್ಕೆ. ನಿಮಗೆಲ್ಲ ಕಾಣಿಸುತ್ತೆ ಅಲ್ಲಿ ಫೋಟೋ ನೋಡಿ, ಇವಾಗ ನೋಡಿರಿ ಹಾಕಿರ್ತೀನಿ ಸೈಡಲ್ಲಿ. ಅದರಲ್ಲಿ ಹೆಂಗಂದರೆ ಫುಲ್ಲು ಇಂಜಿನ್ ಕೇಸೆಲ್ಲ ಫುಲ್ ಕವರ್ ಐತೆ ಆ ಫೈಬರಿಂದ. ಸ್ಟಾಕಲ್ಲಿ ಅದೆಲ್ಲ ಫುಲ್ ಓಪನ್ ಇರುತ್ತೆ, ಅದಕ್ಕೋಸ್ಕರ ಅಷ್ಟೊಂದು ಹೀಟ್ ಆಗೋಲ್ಲ. ಕಾಲ ಹತ್ರ ಎಲ್ಲ ಒಂಥರ ಸುಟ್ಟೋಗಿರೋ ಥರ ಸ್ಮೆಲ್ ಬರುತ್ತೆ ಜಾಸ್ತಿ ಹೀಟ್ ಆದಾಗ. ನಾನು ಬೇರೆ ಈ ಮಳೆಯಲ್ಲಿ ಸ್ವಲ್ಪ ಹಿಂದೆ ಇರೋರ್ಗೆ ಯಾರಿಗಾದ್ರೂ ರಚ್ಚೆಗರಿಸ್ಬೇಕು ಅಂತಂದರೆ ಆರಾಮಾಗಿ ಸುಮ್ಮನೆ ಹಿಂಗೆ ಇಂಥ ಜಾಗದಲ್ಲಿ ಹೋಗ್ಬಿಟ್ಟು ಹಿಂಗೆ ಆಕ್ಸಿಲೇಟ್ರ್ ಜ್ವರ ಕೊಟ್ಟರೆ ಎಲ್ಲರಿಗೂ ರಚ್ಚೆಗಿರುತ್ತೆ. ನನಗೆ ಜಾಸ್ತಿ ಆಗಿರ್ತೈತೆ ಬೇರೆಯವ್ರಿಗಾಗೋದಕ್ಕಿಂತ.
ನಾನು ಅನುಭವಿಸ್ಬೇಕು, ಅವರು ಅನುಭವಿಸ್ಬೇಕು. ಇವನು ಹಿಂದೆ ನಂಬರ್ ಪ್ಲೇಟ್ ಸಮೇತ ಮ್ಯಾಗ್ನೆಟಿಕ್ ಟೆಲ್ಟ್ ಹಿಡಿಯೋದು ಏನಾದರೂ ಹಾಕ್ಬಿಟ್ಟು ಮಾಡಬೇಕಿತ್ತು, ಅವಾಗ ಇದ್ದಿದ್ದು ಚೆನ್ನಾಗಿರ್ತಿತ್ತು. ಸ್ವಲ್ಪ ರಚ್ ಕಮ್ಮಿ ಏನಾದರೂ ಇರೋದು ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಗೈಸ್, ನನ್ನ ಗಾಡಿ ಸ್ವಲ್ಪ ಮಾಡಿಫಿಕೇಷನ್ಗೆ ಏನಾದರೂ ಒಂದು ಸ್ವಲ್ಪ ಐಡಿಯಾಸ್ ಕೊಡ್ರಿ. R15M ನಂಗೆ ಆ ಕಲರೇ ಇಷ್ಟ ಆಗ್ತಲ್ಲ ಗುರು. ಇವಾಗ ಬ್ಲೂ ಅಂತೂ ಯಾಕೋ ಸಖತ್ ಇಷ್ಟ ಆಗ್ತೈತೆ. ಸೂಪರ್ ಬೈಕ್ ತಗೋಣ ತನಕ ಅದನ್ನೇ ಸ್ವಲ್ಪ ಸೂಪರ್ ಬೈಕ್ ಥರ ಟ್ರೀಟ್ ಮಾಡಬೇಕು. ಈಗ ಪ್ರೆಸೆಂಟ್ಗೆ ಯಾವುದು ಬೈಕ್ಸು ಕಾರ್ಸು ಏನು ತಗೊಳ್ಳೋ ಪ್ಲ್ಯಾನ್ಸ್ ಇಲ್ಲ. ತಗೊಂಡ್ರೆ ಸ್ವಲ್ಪ ನೋಡೋಣ. ಆಸೆ ಬೇರೆ ಬೇರೆದಕ್ಕೆ ಐತೆ. 1000cc ಅಫೋರ್ಡ್ ಮಾಡೋಕ್ಕೆ ಇವಾಗ ರೇಂಜ್ ಇಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತೈತೆ. ನೋಡೋಣ, ಪಾಸಿಬಲ್ ಅಂಥ ಸಿಚುವೇಶನ್ ಬಂದಾಗ ಯಾವುದೋ ಒಂದು ಇಳ್ಸೋಣ. ವಾ, ಬೆಂಡಾಗಿ ಓಡಿಸಿ ಒಂಥರ ಐತೆ ಬೆನ್ನೆಲ್ಲ ನೋವು. 100-120 ಕಿಲೋಮೀಟ್ರ್ ಗುರು ರೈಡು ನೆನ್ನೆ. ಬಟ್ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಫಸ್ಟು ಈ ಗೋಪ್ರೋನ ಚೇಂಜ್ ಮಾಡ್ಬಿಡೋಣ ಅಂತ ಅನಿಸ್ತೈತೆ. ಗೋಪ್ರೋ ಫಸ್ಟು ಬ್ಯಾಟ್ರಿ ಚೇಂಜ್ ಮಾಡಿ ನೋಡ್ತೀನಿ. ಈ ಬ್ಯಾಟ್ರಿ ಚೇಂಜ್ ಮಾಡಿ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ ಅಂದರೆ ಓಕೆ. ನೆನ್ನೆ ಮಾಡಿದ ಬ್ಲಾಗಲ್ಲೂ ಇದೇ ಥರ ಸೈಕ್ ಕೊಟ್ಟೈತೆ. ಅದಕ್ಕೆ ಏನಾಗುತ್ತೆ ಗುರು, ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಗೋಲ್ಡ್ಗಳು ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದೊಂದು ಟೈಮ್ ಆಡಿಯೋನೇ ಪ್ರಾಪರಾಗಿ ರೆಕಾರ್ಡ್ ಆಗಲ್ಲ. ಅವತ್ತು ಬೇರೆ ಮೈಕ್ ವರ್ಕ್ ಆಗ್ತಿಲ್ಲ ಅಂತ ಸಡನ್ನಾಗಿ 1000 ರೂಪಾಯಿ ಇದ್ದೆ ಬಂಡವಾಳ ಅದಕ್ಕೆ ಮೈಕ್ಗೆ. ಇವಾಗ ನೋಡಿದ್ರೆ ಈ ಥರ ಸೀನು. ಇನ್ನು ಎಷ್ಟಂತ ಗುರು ಇನ್ವೆಸ್ಟ್ಮೆಂಟ್ ಮಾಡೋಣ, ಬರೋದಕ್ಕಿಂತ ಹೋಗೋದೇ ಬೇಜಾನೈತಿ ಇದರಲ್ಲಿ. ಎಲ್ಲರೂ ಅನ್ಕೊಂಡಂಗೆ ಯೂಟ್ಯೂಬ್ ಏನು ಅಷ್ಟೊಂದು ಈಸಿ ಅಲ್ಲ ಗುರು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್ ಆಗ್ತಾ ಇರಬೇಕು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಡೋಕ್ಕೆ. ಆ್ಯಂಡ್ ಅದರ್ ಥಿಂಗ್ ಗೈಸ್, ನಾಳೆಯಿಂದ ವ್ಲಾಗ್ಸು ಮಾರ್ನಿಂಗೇ ಬರುತ್ತೆ ರೆಗ್ಯುಲರ್ಲಿ. ಮಾರ್ನಿಂಗ್ ಟೈಮ್ ಹಾಕಿದ್ರೆ ವ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ಓಡುತ್ತೆ. ಬಟ್ ವ್ಯೂಸ್ಗೋಸ್ಕರ ಅಲ್ಲ, ಆಡಿಯನ್ಸ್ ಒಂದು ಸ್ವಲ್ಪ ಜನ ಜಾಸ್ತಿ ಅಟ್ರ್ಯಾಕ್ಟ್ ಆಗಲಿ ಅಂತ ಅಷ್ಟೆ. ಗೊತ್ತಾಗಬೇಕಲ್ವ ಎಲ್ಲರಿಗೂ. ಮೊದಲಾಗಿದ್ದಿದ್ರೆ ಎಷ್ಟು ಮೆಸೇಜಸ್ ಬರ್ತೀವಿ ಗೊತ್ತಾ, ಒಂದು ದಿವಸ ವ್ಲಾಗ್ ಡಿಲೇ ಆದರೆ ಏನೇ ಆದ್ರೂ. ಇವಾಗ ಆ ಥರ ಅಷ್ಟೊಂದು ರೆಸ್ಪಾನ್ಸ್ ಇಲ್ಲ. ಬಟ್ ಇಟ್ಸ್ ಓಕೆ, ಫೈನ್. ನನ್ನ ತಪ್ಪದು. ರೆಗ್ಯುಲರಾಗಿ ಮಾಡ್ತಿದ್ದವನು ರೆಗ್ಯುಲರಾಗಿ ಮಾಡಬೇಕಿತ್ತು, ಮಾಡಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು ಸ್ವಲ್ಪ ಕೊಟ್ಟರೆ ಚೆನ್ನಾಗಿರುತ್ತೆ. ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇಟ್ ಡಿಪೆಂಡ್ಸ್ ಅಪಾನ್ ಯು ಗೈಸ್. ಇವಾಗ ಕೆಲಸ ಮಾಡಬೇಕು. ಇವಾಗ ಕೆಲಸ ಎಲ್ಗೂ ಮಾಡೋಣ. ಮಳೆ ಬಂದೆಲ್ಲ ಮೂಡ್ ಆಫ್ ಮಾಡ್ಬಿಡೈತೆ. ನಿಮ್ಮದೇ ಹೋಗಿ ಮನೇಲಿ ಮಲಗಿ. ನಾಳೆನೂ ಆಗಲ್ಲ, ನಾಳದಿಂದ ಕೆಲಸ ಮಾಡಬೇಕು. ನಾಳದಿಂದ. ಆ್ಯಂಡ್ ಗೈಸ್, ತುಂಬ ಕ್ವಶನ್ಸ್ ಬಂದಿದೆ ಗುರು. ಈ ಪೋರ್ಟರು ಓಲಾದು ವಿಡಿಯೋ ಮಾಡಿ ಬ್ರೋ ಅಂತ. ಪೋರ್ಟರ್ ಮತ್ತು ಓಲಾದು ಮಾಡಬೇಕಾ ಇಲ್ಲ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ ಬಾಯ್ಸ್. ನನಗೇನೋ ಇವಾಗ ಪೋರ್ಟರ್ದು ಅದೆಲ್ಲ ವೀಡಿಯೋಸ್ ಮಾಡೋದು ಒಂದು ಸ್ವಲ್ಪ ತಲೆನೋವು ಅಂತ ಅನಿಸ್ತೈತೆ. ಏನಕ್ಕೆ ಅಂತಂದರೆ, ನನ್ನ ಗೋಪ್ರೋ ಬೇರೆ ಪ್ರೆಸೆಂಟಿಗೆ ಬ್ಯಾಟ್ರಿ ಸೈಕ್ ಅಂತ ಹೇಳಿದ್ನಲ್ವ, ಅರ್ಧಂಬರ್ಧ ಮಾಡಿದ್ರೆ ಅಷ್ಟೊಂದು ಮಜಾ ಇರೋಲ್ಲ. ಮಜಾ ಅಂತಂದರೆ ಅರ್ಧ ಮಾಡಿದ್ದೀನಿ, ಆಮೇಲೆ ಮತ್ತೆ ಗೋಪ್ರೋ ಹಂಗೆ ಆನ್ ಆಗ್ತಾಯಿಲ್ಲ ಅಂತಂದರೆ ಮೂಡ್ ಆಫ್ ಆಗ್ಬಿಟ್ರೆ ಕಡೆ ಡೈಲಿ ವ್ಲಾಗು ಮಾಡೋಕ್ಕಾಗಲ್ಲ. ಆ ಪೋರ್ಟರ್ ಕಂಟೆಂಟು ಶೂಟ್ ಮಾಡೋಕ್ಕಾಗಲ್ಲ, ಓಲಾ ಕಂಟೆಂಟು ಶೂಟ್ ಮಾಡೋಕ್ಕಾಗಲ್ಲ. ಲೈಕ್ ಯಾವುದೇ ಈ ವರ್ಕ್ ರಿಲೇಟೆಡ್ ಮಾಡ್ಬೇಕಂತಂದರೆ ಎಲ್ಲ ಪರ್ಫೆಕ್ಟಾಗಿರ್ಬೇಕು ಗುರು. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ತಲೆನೋವು ಅಂದ್ಕೊಳ್ರಿ. ಬಟ್ ಬ್ಯಾಟ್ರೀಸ್ ಎಲ್ಲ ತೊಗೊಂಡ್ಮೇಲೆ ಒಂದು 3 ಬ್ಯಾಟ್ರಿ ತೊಗೊಂಡಿದ್ದಾದ್ಮೇಲೆ ಎಲ್ಲ ಕರೆಕ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದರೆ ಮಾಡಬೇಕಾದಾಗ ನನಗೆ ಅರ್ಧಂಬರ್ಧ ಕೊರತೆ ಇರಬಾರ್ದು. ಇವಾಗ ಬ್ಯಾಟ್ರಿ ಸಡನ್ನಾಗಿ ವೀಕ್ ಆಗೋಯ್ತು ಅಂದರೆ, ಇಲ್ಲ ಬ್ಯಾಟ್ರಿ ಏನೋ ವರ್ಕೇ ಆಗ್ತಾಯಿಲ್ಲ, ಅದು ಆ ಥರ ಎಲ್ಲ ಇದ್ದರೆ ಮಾಡೋದು ವೇಸ್ಟು. ಫಸ್ಟು ತೊಗೊಂಬಿಡ್ತೀನಿ ಗುರು. ಒಂದು ಸ್ವಲ್ಪ ದಿನ ಅರ್ನ್ ಮಾಡಿ ತೊಗೊಂಬಿಡ್ತೀನಿ. ಅವಾಗೆಲ್ಲ ರೆಗ್ಯುಲರಾಗಿ ಕಂಟೆಂಟ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕೊರತೆ ಇರೋಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದೆ. ಇವಾಗ ಅವ್ನು ಗಾಡಿ ಕೊಟ್ಬಿಟ್ಟು ನಾನು ಮನೆಗೆ ಹೋಗಬೇಕು. ನಮ್ಮ ಕಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ, ಇವ್ರ ಕಡೆ ನೋಡ್ರಿ ಎಷ್ಟು ಕಮ್ಮಿ ಐತೆ ಮಳೆ. ಯಪ್ಪ, ಫುಲ್ಲು ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದ್ದು ಗುರು. ಮನೆಗೆ ಹೋದ್ರೆ ಸಿಕ್ಕಾಪಟ್ಟೆ ಹೋಗ್ಯಂಗವ್ರೆ. ಏನು ಮಾಡ್ತಾರೋ ಮಾಡಲಿ ಬಿಡ್ರಿ, ನೋಡೋಣ. ಆ್ಯಂಡ್ ಇನ್ನೊಂದು ಥಿಂಗ್ ಗೈಸ್, ನನ್ನ ಗಾಡಿ ಸ್ವಲ್ಪ ರೇಡಿಯೇಟ್ರ್ ವರ್ಕ್ ಆಗ್ತಾಯಿಲ್ಲ. ಅದೇನಾಯ್ತು ಅಂತ ಗೊತ್ತಿಲ್ಲ. ಒಂದು ಟೈಮು ರಿಪ್ಲೇಸ್ಮೆಂಟ್ ಆಗೈತೆ ಫ್ಯಾನು ಶೋರೂಮಿಂದಾನೆ. ಇವಾಗ ಮತ್ತೆ ಅದೇ ಗೋಲ್ಡ್ ಗುರು. ಏನೋ ಒಂದು ಮಾಡಬೇಕಲ್ಲ, ಮಾಡೋಣ. ವಾರಂಟಿಲಿ ಕ್ಲೇನ್ ಆದರೆ ವಾರಂಟಿಲಿ ಕ್ಲೇನ್ ಮಾಡಿಸೋದು, ಇಲ್ಲ ಅಂತಂದರೆ 2000 ಕೊಟ್ಬಿಟ್ಟು ಫ್ಯಾನ್ ಹಾಕ್ಸ್ಬೇಕದು, ರೇಡಿಯೇಟರ್ ಫ್ಯಾನ್. ಏನು ಗುರು ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಒಂದು ಪ್ರಾಬ್ಲಮ್ ಕೊಡ್ತಾ ಇರ್ತೈತಲ್ಲ ಗಾಡಿಗಳು. ಏನು ಪ್ರಾಬ್ಲಮ್ಸ್ ಇಲ್ಲ ಅಂದಿದ್ರೆ
ಆ್ಯಂಡ್ ಗೈಸ್ ನೀವೇನಾದರೂ ಗಾಡಿ ಮಾಡಿಫಿಕೇಶನ್ ರಿಲೇಟೆಡ್ ಏನಾದರೂ ಸಜೆಷನ್ಸ್ ಕೊಡೋ ಥರ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳ್ರಿ. ನಾನು ನಿಮ್ಗಿನ್ನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬೈ ಗಾಯ್ಸ್.